ನಂಬಿದೆನು ನಿನ್ನ ನಂಬಿದೆನು ನಿನ್ನ ನಂಬಿದೆನು ನಿನ್ನ ಶಂಭುಸುತ ಸಲಗಣ್ಣ ಲಂಬ ಕುಕ್ಕಿಯನುಳ್ಳ ದೇವ ವಿಘ್ನೇಶ ಲಂಬ ಕುಕ್ಕಿಯನುಳ್ಳ ದೇವ ವಿಘ್ನೇಶ ದೇವ ವಿಘ್ನೇಶ ಲಂಬ ಕುಕ್ಕಿಯನುಳ್ಳ ದೇವ ವಿಘ್ನೇಶ ಅಂಬುಜಾಸನ ರಾಣಿ ಇಂಬು ಬೇಡುತ್ತ ನಾನು ಅಂಬುಜಾಸನ ರಾಣಿ ಇಂಬ ಬೇಡುತ್ತ ನಾನು ಇಂಬ ಬೇಡುತ್ತ ನಾನು ಅಂಬುಜಾಕ್ಷನ ಪಾದ ನಂಬಿಕೈ ಮುಗಿವೆ ಅಂಬುಜಾಕ್ಷನ ಪಾದ ನಂಬಿಕೈ ಮುಗಿವೆ ನಂಬಿಕೈ ಮುಗಿವೆ ನಂಬಿಕೈ ಮುಗಿವೆ ಜಯ ಜಯದು ಜಯದು ಜಯ ಜಯದು ಜಯದು ಸಿಂಧು ಗ್ರಾಮದಿ ವಣಿಕನ ಸಿಂಧು ಗ್ರಾಮದಿ ವಣಿಕನ ಗೋವಿಂದ ಶಕ್ತಿಯೋ ಪುರದ ಬೀದಿಲೆ ಹೊಂದಿಯಂಗಡಿ ಬಾಳುತ್ತಿದ್ದನೋ ಬೀದಿಲಿ ಹೊಂದಿಯಂಗಡಿ ಬಾಳುತ್ತಿದ್ದನೋ ಚಂದದಿಂದ ಹೊಂದಿಯಂಗಡಿ ಬಾಳುತ್ತಿದ್ದನೋ ಚಂದದಿಂದ ಕುರುಡು ನಾಯಿ ಸಂತೆಗೆ ಬಂತಂತೆ. ಯಾಕೆ? ಕುರುಡು ನಾಯಿ ಅಲ್ಲ, ಕಣ್ಣಿದ್ದ ನಾಯಿಯೇ ಸಂತೆಗೆ ಬಂದ್ರು ಏನು ಪ್ರಯೋಜನ? ಆದ್ರೆ ಯಾರಾದ್ರೂ ಕೊಳೆತು ಬಿಸಾಡಿದ್ದನ್ನಾದ್ರೂ ತಿಂದು ಬದುಕೀತು. ಈ ಕುರುಡು ನಾಯಿ ಸಂತೆಯ ಮಧ್ಯದಲ್ಲಿ ಬಿದ್ದರೆ ಆಗುವುದು ಏನು? ಸಂತೆಗೆ ಬಂದವರೆಲ್ಲ ಅವರವರ ವ್ಯವಹಾರ ಮುಗಿಸಿ ಹೋಗುತ್ತಾರೆ. ಮತ್ತೆ ಈ ನಾಯಿ ಎಲ್ಲಿ ಆದ್ರೂ ಮೂಲೆಯಲ್ಲಿ ಬಿದ್ದು ಸಾಯ್ತದೆ. ಅಲ್ಲ, ದಾಸರು ಅದಕ್ಕೆಲ್ಲ ಹೇಳಿದ ಅರ್ಥ ಬೇರೆ ಇರಬಹುದು. ನಾನು ಆಲೋಚನೆ ಮಾಡುವುದು, ಬೆಳಿಗ್ಗೆ ಸೂರ್ಯ ಉದಯದಿಂದ ಸಾಯಂಕಾಲ ಸೂರ್ಯ ಮುಳುಗುವವರೆಗೆ ಎಲ್ಲ ಕೆಲವರಿದ್ದಾರೆ ನಮ್ಮ ಅಂಗಡಿ ಜಗಲಿಯಲ್ಲಿ ಬಂದು ಕೂತ್ಕೊಳ್ಳೋದು. ಬೇರೆ ಕಸುಬಿಲ್ಲ, ನಮಗಂತೂ ವ್ಯಾಪಾರವೂ ಇಲ್ಲ. ಅಂಗಡಿಯ ಗೋಡೆಯಲ್ಲಿದ್ದ ಸುಣ್ಣ ಎಲ್ಲ ಅವರ ಮೈ ಮೇಲೆ. ಅದಕ್ಕಾಗಿ ಈಗ 4 ವರ್ಷ ಆಯ್ತು ಸುಣ್ಣ ಬಳಿಯುವುದನ್ನೇ ನಾವು ಬಿಟ್ಟದ್ದು. ಯಾಕಂದ್ರೆ ಬಳಿದ್ರೆ ನಮಗೇನು ನಷ್ಟ ಆಗುತ್ತದೆ? ಪರಿಚಯ ಆಯ್ತಾ ನಿಮ್ಗೆ? ಇಲ್ಲ. ಗೋವಿಂದ ಶೆಟ್ರು ಅಂತ ನಾನು. ಗೋವಿಂದ ಶೆಟ್ರ? ಹೌದು, ದೊಡ್ಡ ವ್ಯಾಪಾರ ನಮ್ದು. ಯಾವ ಗೋವಿಂದ ಶೆಟ್ರು? ನಾನು ಸಿಂಧು ಗ್ರಾಮದಲ್ಲಿದ್ದವ. ಅಲ್ಲಿ ನಮ್ಮ ವ್ಯಾಪಾರಕ್ಕೆಲ್ಲ ಸರಿಯಾದ ಅವಕಾಶ ಸಿಕ್ಕಲಿಲ್ಲ. ಹಾಗಾಗಿ ನೇರವಾಗಿ ಒಂದು ಅವಕಾಶ ಎಲ್ಲಿ ಸಿಗ್ತದೆ ಅಂತ ಹುಡುಕುತ್ತಾ ಹುಡುಕುತ್ತಾ ಬಂದೆವು ನೋಡಿ. ದೊಡ್ಡ ಗೋಳಿ ಮರ. ಈ ಗೋಳಿ ಮರದ ಬುಡದಲ್ಲಿ 4 ಲಿಂಬೆ ಹಣ್ಣು, 1 ಸೇರು ಸಕ್ಕರೆ, 1 ಕೊಡಪಾನ ನೀರು, 4 ಲೋಟ, ಇಷ್ಟು ಬಂಡವಾಳದಲ್ಲಿ ನಮ್ಮ ವ್ಯಾಪಾರ ಆರಂಭ ಆಯಿತು. ಹೀಗೆ ಮಾಡಿದಂತಹ ವ್ಯಾಪಾರ ಬೆಳೆದು ಬೆಳೆದು ಇವತ್ತು ಇಷ್ಟು ದೊಡ್ಡ ಬಂಡಸಾಲೆ ಆಗುವಲ್ಲಿಗೆ ಮುಟ್ಟಿದೆ. ಈಗ ಎಲ್ಲಾ ರೀತಿಯ ವ್ಯಾಪಾರವು ನಮ್ಮಲ್ಲಿ ಉಂಟು. ಯಾವ ಸಾಮಾನು ಕೇಳಿದ್ರು ಉಂಟು. ಬೆಲ್ಲ ಉಂಟು, ಅಕ್ಕಿ ಉಂಟು, ಎಣ್ಣೆ ಉಂಟು. ಎಣ್ಣೆ 2 ಉಂಟು, ತಲೆಗೆ ಹಾಕುವುದು ಉಂಟು,
ಆಮೇಲೆ ಮೇಜಿನ ಅಡಿಯಲ್ಲಿ ಹೊಟ್ಟೆಗೆ ಹಾಕುವುದು ಉಂಟು. ಅದು ಮಾತ್ರ ಸ್ವಲ್ಪ ಗುಟ್ಟಿನಲ್ಲಿ. ಅತ್ಯಂತ ಆತ್ಮೀಯರು ಅಂತ ಕೆಲವು ಬಂದ್ರೆ ನಮಗೂ ಹೇಗೂ ಬೇಕಾಗುತ್ತದೆ ಸ್ವಲ್ಪ ಬಹಳ ಜಾಗೃತೆಯಲ್ಲಿ. ಹಾಗಾಗಿ ಈ ರೀತಿ ವ್ಯಾಪಾರವನ್ನು ವೃದ್ಧಿ ಮಾಡಿದ್ದೇವೆ ನಾವು. ಸಾಕಷ್ಟು ಹಣ ಸಂಪಾದನೆ ಮಾಡಿದ್ದೇವೆ. ಆದ್ರೆ ನಾನು ಹಣ ಸಂಪಾದನೆ ಮಾಡಿದ್ದನ್ನು ಕಂಡು ಕೆಲವರೆಲ್ಲ ಮತ್ಸರದಿಂದ ಕುರುಬುವುದು. ಶೆಟ್ರು ಹಣ ಮಾಡಿದ್ರು, ಶೆಟ್ರು ಕಂಜೂಸಿ. ಈ ಪ್ರಪಂಚದಲ್ಲಿ ಹಣ ಬೇಡದೇ ಇದ್ದದ್ದು ಯಾರಿಗೆ? ಬಹಳ ರಾಗದಿಂದ ಇಷ್ಟೊತ್ತು ಹೇಳಿದ್ರಲ್ಲ, ಧರ್ಮ ಕೇಳಿದ್ದ ಏನಾದ್ರೂ ಅದಕ್ಕೆ ತಕೊಳ್ತೀರಾ? ನಿಮಗೆ ಆದ್ರೆ ಬೇಕು. ಶೆಟ್ರು ಏನಾದ್ರೂ 4 ಪಾವಣೆ ಮಾಡಿದ್ರೆ ಶೆಟ್ರು ಹಣ ಮಾಡಿದ್ರು. ಹಣ ಇದ್ರೆ ಹೆಣ ಬಾಯಿ ಬಿಡ್ತದೆ. ಹಣ ಕಂಡ್ರೆ ಹಣ ಇದ್ರೆ ಎಲ್ಲ ಉಂಟು ಸ್ವಾಮಿ. ಹಣವನ್ನುಳ್ಳವನ ಅವನೇ ಕುಲಜನು. ಹಾಗಂತ ವ್ಯಾಪಾರ ಏನೋ ಈ ಮಟ್ಟಕ್ಕೆ ಬಂತು. ಆದ್ರೆ ಇವತ್ತು ಅಂಗಡಿಗೆ ಹೋಗುವುದಕ್ಕೆ ಮನಸ್ಸಿಲ್ಲ. ಏನೋ ಒಂದು ತಲೆ ಬಿಸಿ. ವಂಶದಲ್ಲಿಗೆ ಇದ್ದು ಗರಿಪದ ಸೇರ ಸತಿಯಳು ಏಳಿಗೆ ಗೆದ್ದು ಹರಿಪದ ಸೇರ ಸತಿಯಳು ಮತ್ತೆ ಎರಡನೇ ಲಗ್ನವಾಗಿ ಸಂಸಾರದಲ್ಲಿ ಸುಖ ಪಡೆಯಬೇಕಿದ್ರೆ ಪೂರ್ವಜನ್ಮದ ಪುಣ್ಯ ವಿಶೇಷ ಬೇಕು. ನನಗೂ ಹಾಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಹೋದ ಹಾಗೆ ಗೋಳಿ ಅಂಗಡಿ ಗೋವಿಂದ ಶೆಟ್ಟರಿಗೆ ಕೊಡದೆ ಇದ್ದ ಹೆಣ್ಣು ಯಾಕೆ ಒಳಗಾಕ್ಲಿಕ್ಕ? ಹೀಗೆ ಕೆಲವರೆಲ್ಲ ತಯಾರಾದರು. ಒಳ್ಳೆ ಮನೆತನದ ಹೆಣ್ಣನ್ನು ಮದುವೆಯಾದೆ. ಅವಳ ನನ್ನ ಸಂಸಾರದಲ್ಲಿ ಒಂದು ಹೆಣ್ಣು ಮಗುವನ್ನೂ ನಾವು ಪಡೆದೆವು. ಭಾಗೀರಥಿ ಅಂತ ಆ ಮಗುವಿಗೆ ಹೆಸರಿಟ್ಟೆವು. ಏನು ಮಾಡುವ? ಆದರೆ ಆ ನಂತರ ನನ್ನ ಸಂಸಾರ ಸುಖದಲ್ಲಿ ಸಾಗುವುದು ದೇವರಿಗೆ ಇಷ್ಟ ಇರಲಿಲ್ಲವೋ ಏನು. ಒಂದ್ ದಿವಸ ನನ್ನ ಹೆಂಡತಿ ಇದ್ದಕ್ಕಿದ್ದ ಹಾಗೆ ಸತ್ತು ಹೋದಳು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಸತ್ತದ್ದಲ್ಲ ಅವಳು. ಸ್ವಲ್ಪ ನಾನು ಕಾರಣವೇ ಅದಕ್ಕೆ. ಅವಳು ಬಾವಿಯಿಂದ ನೀರು ಸೇದಲಿಕ್ಕೆ ಹೋದಳು. ನಾವೆಲ್ಲ 10-12 ವರ್ಷಕ್ಕೊಮ್ಮೆ ಬಾವಿ ಹಗ್ಗ ಬದಲಿಸುವುದು ನೋಡಿ. ಬದಲಿಸದೆ 10-12 ವರ್ಷ ಆಗಿತ್ತದ್ದು. ದೊಡ್ಡ ಕೊಡಪಾನದಲ್ಲಿ ನೀರು ಸೇದುವಾಗ ಅರ್ಧಕ್ಕೆ ಬರುವಾಗ ಹಗ್ಗ ತುಂಡಾಯಿತು. ಇನ್ನು ಕೊಡಪಾನ ಬಿತ್ತು ಅಂತ ನನಗೆ ಗೊತ್ತಾದ್ರೆ ನಾನು ಜೋರು ಮಾಡ್ತೇನೆ ಅಂತ ತಿಳಿದು ಕೊಡಪಾನ ತೆಗೆಯಲಿಕ್ಕೆ ಇವಳು ಹಾರಿ ಬಿದ್ಲು. ಹಾರಿದವಳು ಅಷ್ಟಾಗುವಾಗ ಅಲ್ಲಿ ಜನ ಸೇರಿ ಬೊಬ್ಬೆ ಹೊಡೆದು ಒಟ್ಟು ಹಾರಿದಳು. ಇವಳು ಹಾರಿದ್ದ ಬಿದ್ದದ್ದ. ಇನ್ನೇನು ಮಾಡುವ, ಹೆಂಡತಿ ಬೇಕಲ್ಲ ಅಂತ ನಾನು ಬಾವಿ ದಂಡೆಯಿಂದ ಕೆಳಗೆ ಹಾರಿದೆ. ಅವಳು ಮೇಲೆ ಕೆಳಗೆ ನೀರಿನಲ್ಲಿ ಹೋಗುತ್ತಾ ಇದ್ದಾಗ ನಾನು ಹಾರಿ ಬಿದ್ದದ್ದು ಅವಳ ಕುತ್ತಿಗೆ ಜಂಡಿಗೆ, ಅಲ್ಲಿಯೇ ಮುರಿದು ಹೋಯ್ತು. ಹಾಗಾದ್ರೆ ಇದಕ್ಕೆ ನನ್ನ ಪ್ರಾರಬ್ಧ ಅಂತ ಹೇಳಬೇಕಲ್ಲದೆ ಮತ್ತೇನು ಹೇಳಲಿಕ್ಕಿಲ್ಲ. ಅಂತೂ ಊರವರೆಲ್ಲ ಸೇರಿ ಅವರ ಸಹಕಾರದಿಂದ ಶವ ಸಂಸ್ಕಾರ ಒಂದು ಆಯ್ತು. ಅಲ್ಲಿಂದ ಮೇಲೆ ಬಹಳ ದುಃಖದಲ್ಲಿ ನಾನಿದ್ದೆ. ಮಗಳನ್ನು ಸಾಕುವುದಕ್ಕೊಂದು ವ್ಯವಸ್ಥೆ ಆಗಬೇಕು. ಅಂಗಡಿ ನೋಡಿಕೊಳ್ಳುವುದಾ, ಮಗಳನ್ನು ನೋಡಿಕೊಳ್ಳುವುದಾ, ಹೀಗೆ ಕೆಲ ಹುಡುಗರೆಲ್ಲ ಒತ್ತಾಯ ಮಾಡಿದ್ರು. ಶೆಟ್ರೆ, ನೀವು ಹೀಗೆ ಇರುವುದಲ್ಲ, ನೀವು ಇನ್ನೊಂದು ಮದುವೆ ಆಗಬೇಕು. ನನಗಿಂತಲೂ ನನ್ನ ಮದುವೆಯಲ್ಲಿ ಉಮೇದು ಹುಡುಗರಿಗೆ, ನಮ್ಮ ಆಸುಪಾಸಿನ ಹುಡುಗರು, ಊರಿನವರು. ಶೆಟ್ರೆ, ನೀವೊಂದು ಮದುವೆ ಆಗಬೇಕು. ಹಾಗೆ ಈ ಹುಡುಗರಿಗೆ ಬೇಕಾಗಿ ಎರಡನೇ ಒಂದು ಮದುವೆ. ಅದು ನನ್ನ ಪ್ರಾರಬ್ಧಕ್ಕೆ ನನಗೆ ಗಂಟು ಬಿದ್ದದ್ದು. ಆನಂದಮುಖಿ, ಸುಮುಖಿ. ಹೌದು, ಅವಳಿಗೆ ಹೆಸರಿಟ್ಟ ಅಪ್ಪ ಸತ್ತು, ಅವ ಸತ್ತಲ್ಲಿಂದ ಸತ್ತು ಹೋಗ್ಬೇಕು. ಅವಳ ಬಾಯಿ ಅಂತ ಹೇಳಿದ್ರೆ ಅದು ಅವಳ ನಾಲಿಗೆ ಕುತ್ತಿಗೆಗೆ 3 ಸುತ್ತು ಬರ್ತದೆ. ಆ ಜಾತಿಯ ಹೆಂಡತಿ. ಅವಳೊಟ್ಟಿಗೆ ಏಗುವುದು, ಸಂಸಾರ ನಡೆಸುವುದು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗಿದೆ. ಅಂತೂ ಉಗುಳಿದ್ರೆ ಶುದ್ಧ ಕೆಡ್ತದೆ, ನುಂಗಿದ್ರೆ ಗಂಟಲು ಸುಡುತ್ತದೆ ಅಂತಾಗಿದೆ. ಒಂದು ಸಂಸಾರದ ಸಂತೋಷಕ್ಕಾಗಿ ಮದುವೆಯಾದದ್ದು. ಕಂಬಳಿಯ ನೆರೆಯಲ್ಲಿ ಹೋಗ್ತಾ ಇದ್ದ ಕರಡಿಯನ್ನು ನೋಡಿ ಒಬ್ಬ ನನ್ನ ಹಾಗೆ ಶೆಟ್ಟಿ ಕಂಬಳಿ ನೆರೆಯಲ್ಲಿ ಹೋಗ್ತದೆ ಅಂತ ತಿಳಿದು ಹಾರಿದನಂತೆ. ಹಾರಿದಾಗ ಈ ಕರಡಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಈ ಶೆಟ್ಟಿಯನ್ನು ಹಿಡಿಯಿತು. ಶೆಟ್ಟಿಯನ್ನು ಹಿಡಿದಾಗ ಮೇಲಿಂದ ನಿಂತವ, ಶೆಟ್ರೆ ಮೇಲೆ ಬನ್ನಿ, ಅದು ಕಂಬಳಿ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ರು.
ಇದು ಕಂಬಳಿ ಅಲ್ಲ ಕರಡಿ. ಕರಡಿ ಆದ್ರೆ ಬಿಟ್ಟು ಬಿಡಿ, ನಾನು ಆವಾಗಲೇ ಬಿಟ್ಟಿದ್ದೇನೆ, ಅದು ಬಿಡ್ಲಿಲ್ಲ ಅಂತ ಹೇಳಿದ್ನಂತೆ ಅವಳು. ಹಾಗಾಗಿದೆ ಈಗ ಇವಳನ್ನು ಕಟ್ಟಿಕೊಂಡು ನಾನು ಬಿಟ್ಟರು ಇವಳು ಬಿಡುವುದಿಲ್ಲ ಅಂತ ಆಗಿದೆ. ಬಂದಳ ಹೇಗೆ ಬಂದ್ರೆ ಮತ್ತೆ ನಮ್ಮ ಉಸಿರಿಲ್ಲ. ಬಂದಳ ತನ ಸತ್ಯಯೋ ಆನಂದ ಮುಖಿಯೋ ಬಂದಳದನ ಸತಿಯೋ ಆನಂದ ಮುಖಿಯೋ ಬಂದಳದನ ಸತಿ ಆನಂದ ಮುಖಿಯೋ ನಿಂದಳದನ ಬಳಿ ಬದಲು ತಾಟಗಿಯೋ ನಿಂದಳದನ ಬಳಿ ಬದಲು ತಾಟಗಿಯೋ ಬಂದಳತನ ಸತಿ ಆನಂದ ಮುಖಿಯೋ ನಿಂದಳತನ ಬಳಿ ಬದಲು ತಾಟಕಿಯೋ ನಿಂದಳತನ ಬಳಿ ನಿಂದಳತನ ಬಳಿ ಬದಲು ತಾಟಕಿಯೋ ಒಂದು ದಿನದ ಸುಖ ನಿಮ್ಮಿಂದ ಇಲ್ಲ, ಒಂದು ದಿನದ ಸುಖ ನಿಮ್ಮಿಂದ ಇಲ್ಲ, ನಿಮ್ಮಿಂದ ಇಲ್ಲ, ನಿಮ್ಮಿಂದ ಇಲ್ಲ. ಕೊಂದ ನಿನ್ನಯ ತಂದೆ ಲಗ್ನದುಳಲ್ಲ, ಕೊಂದ ನಿನ್ನಯ ತಂದೆ ಲಗ್ನದುಳಲ್ಲ. ಒಂದು ದಿನದ ಸುಖ ನಿಮ್ಮಿಂದ ಇಲ್ಲ, ನಿಮ್ಮಿಂದ ಇಲ್ಲ. ಕೊಂದ ನಿನ್ನಯ ತಂದೆ ಲಗ್ನದೊಳಲ್ಲ. ಬಂದಳದನ ಸತಿ ಆನಂದ ಮುಖಿಯೋ ನಿಂದಳದನ ಬಳಿ ಬದಲು ತಾಟಕಿಯೋ ಬಂದಳತನ ಸತಿ ಆನಂದ ಮುಖಿಯೋ ಆಯ್ತಾ? ರಾಮಾಯಣ ಮುಗೀತ ನಿಮ್ಮದು? ಯಾರ್ದು? ಬೆಳಗತ್ತಿ ಹೇಳುದು ಜಗಲಿ ಮೇಲೆ ಕೂಕಂಬುದು.
ಹ. ಅಲ್ಲಿ ಹಾಂಗಾಯ್ತು, ಇಲ್ಲಿ ಹಿಂಗಾಯ್ತು, ಅದನ್ನ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ನಿಮಗೆ. ಏನೋ ನನ್ನ ತಲೆ ಬಿಸಿಗೆ ಒಂದು 4 ಧರ್ಮಕ್ಕೆ ಕೂತ್ಕೊಂಡು ಮಾತಾಡ್ರೆ ಯಾರು ಹೊಟ್ಟಿ ಬರುವುದಿಲ್ಲ. ಈಗ ನೀವು ಇಷ್ಟೊತ್ತು ಮಾತಾಡೋದು ಯಾರು ಕೇಳ? ನನ್ನ ಭಾಗವತರಿಗೆಲ್ಲ ಹೌದಲ್ಲ? ಹೌದು. ಅಲ್ಲ ಹೌದು. ಅವ್ರೀಗ ಭಾಗವತರು ನಿಮ್ಗೆ ಕೂಡ ಆಗ್ತಾರ? ಅದಿಲ್ಲ. ನೀವು ಅಂಗಡಿ ಹೋಯ್ಕೊಂಡು ಏನಾರು ಮಾಡುದು ಬಿಟ್ಕೊಂಡು ಇಲ್ಲಿ ಅಂತ ಹೇಳತ್ತೆ ಅಂತದ್ದು ಎಂತ ಅಂದ್ರೆ ನೀವು ಏನ್ ನಾ ಕೇಳಲ್ಲ ಅಂತ ಮಾಡ್ಕೊಂಡಿದ್ಯಾ? ಇಲ್ಲ, ನೀನು ಕೇಳಿಸ್ತಾ? ನೀವ್ ಹೇಳದ್ ಕೇಳಲ್ಲ ಅಂತ ಮಾಡ್ಕೊಂಡಿದ್ಯಾ? ಎಂತ ಕೇಳಿದ್ನಿ? ಓ, ಮೊದ್ಲು ಒಂದು ಮದಿ ಆದಿ, ಅದು ಹಾಂಗಿದೀತು ಹಿಂಗಿದೀತು, ಈಗ ಒಂದು ಮದಿಯಾಗಿ ಬಂದಿ, ಅಯ್ಯೋ ಏದಿ ಅವ್ರ ಏನ್ ಹೇಳು ಎಂತ ಹೇಳತ್ತೆ ಅಂತದ್ ನೀವು. ಓ ಗೋವಿಂದ ಶೆಟ್ರೆ, ಓ, ಇದು ಊರಿನವ್ರಿಗೆ ಅದು ಇದೆ. ಇಲ್ಲಿ ಕಣೆ, ಗಂಡ ಹೆಂಡತಿ ಜಗಳ ಮೂರನೇರಿ ಬೇಡ, ನೀವು ಸುಮ್ಮನೆ ಕಣೆ. ಊರಿನವರಿಗೆ ಅಂದ್ರೆ ಹಾಗಲ್ಲ. ಊರಿನವರೆಲ್ಲ ಒತ್ತಾಯ ಮಾಡಿ ನನಗೆ ಮದುವೆ ಮಾಡಿಸಿದ ನನ್ನ ಧರ್ಮಪತ್ನಿ ಶ್ರೀಮತಿ. ನೀವೆಂತ ಹೇಳ್ರಿ? ಗೋವಿಂದ ಶೆಟ್ಟಿ, ಗೋಳಿ ಅಂಗಡಿ ಗೋವಿಂದ ಶೆಟ್ಟಿ ಕೊಡ್ತಿದ್ ಹೆಣ್ಣು ಹೊಳಿಗೆ ಹಾಕುವುದು ಒಳ್ಳೇದು ಅಲ್ಲ? ದೇವರನ್ನ ನಮ್ಮ ಅಪ್ಪಯ್ಯ ಹಾಗೆ ಮಾಡ್ಕಿದಿತ್ತು ನನ್ನನ್ನು. ಈಗ ಆಲೋಚನೆ ಮಾಡುದು, ಈ ಪ್ರಚಾರಕ್ಕೂ ಬೇರೆ ನಾವು ಕಾಮದಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ. ಆಗಲಿಕ್ಕೆ ಏನು ಗೋಳಿ ಅಂಗಡಿ ಗೋವಿಂದ ಶೆಟ್ಟಿ ಅಬಾ ಈಗ ದೇವರನ್ನ ಬೇಡ 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 ಆಯೋಯ್ತು. ಹೌದೇ? ನೀವು ನನ್ನನ್ನು ಮದಿಯಾರಿಯಲ್ಲ, ನೀವು ಒಂದು ದಿವಸ ಸುಖ ಕೊಡುಗಾಯ್ತಾ ನಿಮ್ಗೆ? ಸಿಕ್ಕಲಿಲ್ಲ ನನಗೆ. ಈ ಎದ್ರು ಕೂಗಂ ಕತ್ತಲೆ ಕೂಕಂಡ್ರೆ 7 ಕತ್ತಲೆ ಗಣಸೆ ಅಂತದೆ ಸೂಕುವ ನಿಮ್ ಕರ್ಮುವ ನಿಮ್ಮದು. ಸಾಕ್, ದುಡ್ಡಿದ್ದಾನ ಕೈ ಹಿಡಿದಿ ಅಂತೂ ದುಡ್ಡಿದ್ದದೆ ಬಿಟ್ಟರೆ ಬೇರೆ ಏನಿಲ್ಲ ನಮಗೆ. ನಾನು ಆ ದಿವಸ ಹೇಳಿದೆ ನಮ್ಮ ಅಪ್ಪ ಏನ್ ಕೇಳ, ಬೇಡ ಸುಣ್ಣಾರಿ ಹೆಣ್ಣಿನ ತಕೊಂಡೋಗಿ ಗೋಳಿ ಅಂಗಡಿ ಗೋವಿಂದ ಶೆಟ್ರಿ ಕೊಡುದು ಬೇಡ ಬೇಡ ಅಂದೇಳಿ ಹೇಳಿದಿ. ಹಂಗಾರು ಅಡ್ಡಿಲ್ಲ ಅಡ್ಡಿಲ್ಲ ಹೇಳಿ ಕೊಟ್ರು. ಸಾಕ್ ಆಯ್ತು ನಿಮ್ಮ ಜ್ವಾಗಾಳ. ಅವ ನಿನ್ನ ಅಪ್ಪ ಅಡ್ಡಿಲ್ಲ ಅಂತ ಕೊಟ್ಟದ್ದಲ್ಲ. ಇದು ಬೇರೆ ಯಾವ ಸಂತೆಯಲ್ಲಿಯೂ ಮಾರಾಟ ಆಗದೆ ಇದ್ದ ಸರಕೊಂದು ಹಾಗೆಯೇ ಬಾಕಿ ಉಂಟು. ಇವ ಒಬ್ಬ ಬಡಪಾಯಿ ಅಪ್ರಬುದ್ಧನು ಅಮಾಯಕನೂ ಆದ ಗೋವಿಂದ ಶೆಟ್ಟಿ ಸಿಕ್ಕಾಕೊಂಡ, ಕಟ್ಟಿಬಿಟ್ಟ. ಓ, ಬೇರೆ ಏನು ಗೊತ್ತಿಲ್ಲ ಗೋವಿಂದ ಶೆಟ್ರಿಗೆ. ಅಂಗಡಿ ಬಂದವರನ್ನು ಲಾಭ ಮಾಡುದು ಹೆಂಗ ಮಾತ್ರ ಗೊತ್ತಿರ್ಬೋದು. ಲಾಭ ಮಾಡದೆ ಮತ್ತೆ ತಂದ ಕ್ರಯಕ್ಕೆ ಮಾರಿದ್ರೆ ನನಗೆ ಏನುಂಟು? ಅದೆಲ್ಲ ಗೊತ್ತಿರುತ್ತೆ. ಮತ್ತೆ ಬೇರೆ ಎಂತ ಗೊತ್ತ? ಅಮಾಯಕನ ಎಂತ ಅಮಾಯಕ? ಸ್ವಲ್ಪ ಸುಮ್ಮನೆ ಹೊಯ್ದು ಬಿಡಿ. ಈಗ ಒಟ್ಟಾರ ಮೇಲೆ ದಿವಸ ನಾವು ಜಗಳ ಮಾಡ್ಕೊಂತ ಆಯ್ಕೊಂಡ್ರೆ ಜಗಳ ತೋಪಿಸುವರು ಯಾರು? ಹೌದೇ? ಬೇರೆ ಏನಲ್ಲ, ನೀವು ಕೂಕೊಂಡಿರಿ ಪುರ್ಸೋತಿತ್ತಂದೇಳಿ ಆಲೋಚನೆ ಮಾಡಿ ನಿಮ್ ಕೆಲವೊಂದು ಮಾತಾ ಕೇಳ್ಕಂದೇಳಿ ಬಂದೆ ನಾನೀಗ. ಏನು? ಲಾಲಿಸು ಮಮಕಾಂತ ಲಾಲಿಸು ಮಮಕಾಂತ ಯಜಮಾನ್ರೆ, ಲಾಲಿಸು ಮಮಕಾಂತ ಲಾಲಿಸು ಮಮಕಾಂತ ನಮ್ಮಯ ಬಾಲೆ ಗೊಪ್ಪುವಂತ ನಮ್ಮಯ ಬಾಲೆ ಗೊಪ್ಪುವಂತ. ಅಲ್ಲಿ ಶೀಲನು ಎನ್ನಯ ತಮ್ಮ ಕೃಷ್ಣಗೆ ಶೀಲನು ಎನ್ನಯ ತಮ್ಮ ಕೃಷ್ಣಗೆ ಲೀಲೆಯೊಳಗೆ ವೈವಾಗ ವಯಸ್ಸಗುವೆ ಲೀಲೆಯೊಳಗೆ ವೈವಾಗ ವಯಸ್ಸಗುವೆ ಲಾಲಿಸು ಮಮಕಾಂತ ಶೀಲನು ಎನ್ನಯ ತಮ್ಮ ಕೃಷ್ಣಗೆ ಶೀಲನು ಎನ್ನಯ ತಮ್ಮ ಕೃಷ್ಣಗೆ ಹೇಗೆ ಲೀಲೆಯೊಳಗೆ ವೈವಾಗ ವಯಸ್ಸಗುವೆ ಲೀಲೆಯೊಳಗೆ ವೈವಾಗ ವಯಸ್ಸಗುವೆ ಲಾಲಿಸು ಮಮಕಾಂತ. ಲಾಲಿಸು ಮಮಕಾಂತ ನಮ್ಮಯ ಬಾಳೆ ಗೊಪ್ಪುವಂತ. ಯಜಮಾನ್ರೆ, ಏನೇ? ನಿಮಗಂತೂ ಇನ್ನು ಪ್ರಾಯ ಆಯ್ತು. ಇನ್ನೀಗ ಕಳೆದದ್ದು ಪ್ರಾಯ ಹೆಚ್ಚು, ಉಳಿದ ಪ್ರಾಯ ಕಡಿಮೆ. ಹೌದು. ಇನ್ ಯಾರು ದುಡುವರು ಯಾರು? ಅಲ್ಲ, ನಮ್ಮ ಮಾಡದ್ದು ಇಟ್ಕೊಂಡ್ರೆ ಸಾಕು. ನಾನು ಆಸೆ ಮಾಡಿದ್ದದೆ. ಹಂಗಾರು ನಿನ್ನ ಹೊಟ್ಟೆಯಲ್ಲಿ ಆದ್ರೂ ಒಂದು ಗಂಡು ಮಗ ಹುಟ್ಟಿದ್ರೆ ನಾಳೆ ನನ್ನಿಂದ ನಂತರಕ್ಕೆ ಅಂಗಡಿಯೆಲ್ಲ ನಡೆಸಿಕೊಂಡು ಹೋದಾನು. ಏನು ಮಾಡುವ? ನಿನ್ನ ಹೊಟ್ಟೆಯಲ್ಲಿ ಹುಳು ಹುಟ್ಟುವ ಯೋಗವೇ ಇಲ್ಲ. ಕಾಂಬ ಇನ್ನಾರು ಹುಟ್ಟಕ್ಕೂ ಸಾಕು. ಹುಟ್ಟುವುದು ಎಲ್ಲಿಂದ? ಅಷ್ಟು ಬೇಗ ಆಲೋಚನೆ ಮಾಡೋದು ಬೇಡ. ಅಲ್ಲ,
ನಿನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟುವುದು ಎಲ್ಲಿಂದ? ಏನು ಸಂತಾನ ಆಗುವ ಫಲ ಎಲ್ಲ ನಿನಗೆ ಮದುವೆ ಆಗುವ ಮೊದಲೇ ಕಳೆದು ಹೋಗಿದೆ ಬಹುಶಃ. ಆರು ಗೊತ್ತಿದ್ದು ನೀವು ಕಟ್ಟುಕೊಂಡ್ರಿ ಅಲ್ಲ, ಇದು ಭಾರಿ ಒಳ್ಳೇದಾಯ್ತು. ನನ್ನ ಪ್ರಾರಬ್ಧ. ಅಲ್ಲಿ ಬಿಡಿ, ಆ ವಿಷಯ ಬಿಡಿಯಪ್ಪ. ದೇವ್ರು ಕೊಡುತ್ತಿಲ್ಲ, ಹಂಗಾರು ಕೊಡ್ತಾ, ಎಲ್ಲಾರು ಕೊಡ್ತಾ, ಗೊತ್ತಾಯಿಲ್ಲ. ಆರೆ ನಾನೇ ನಡೆಸುದಲ್ಲ. ಮೊದ್ಲು ನೀವು ಮದುವೆಯಾದರು, ಹೌದಾ? ಮಗಳು ಒಬ್ಳು ಮನೆ ಹಂಗಿದ್ದವಳು. ಈಗ ಅವಳ ಬಗ್ಗೆ ನಾವೀಗ ಆಲೋಚನೆ ಮಾಡ್ಕೋಬೇಡ್ದ ಮಾರ್ರೆ. ಆಲೋಚನೆ ಮಾಡದೆ ಈಗ ಒಂದೊಂದು ಹೆಣ್ಣು ಮಕ್ಕಳನ್ನು ಹೊರಗೆ ಹಾಕೋದಂದ್ರೆ ಅಷ್ಟು ಕುಶಲಂಗಿತ್ತ, ಬಹಳ ಕಷ್ಟ. ಎಷ್ಟು ಕೇಂತಿರು ಅದ್ರಂಗೂ ನಮ್ಮ ಜಾತಿಲಿ ಕೇಂಬುದು ಲೆಕ್ಕವೇ ಇಲ್ಲ, ಲಕ್ಷಕ್ಕಿಂತ ಕೆಳಗಿನ ಲೆಕ್ಕವೇ ಇಲ್ಲ, ಕೇಂಬುದೇ ಆತೆ ಇಲ್ಲ. ಹಾಗಾಗಿ ಅವಳ ಬಗ್ಗೆ ಭಾರಿ ಆಲೋಚನೆ ಮಾಡ್ತಾ ಇದ್ದೆ ನಾನು ಆಲೋಚನೆ ಮಾಡಿದ್ದೇನೆ. ನಮ್ಮ ಜಾತಿ ಮಕ್ಕಳಲ್ಲಿ ಕೆಲವರಲ್ಲೆಲ್ಲ ಹೇಳಿದ್ದೇನೆ. ಏನನ್ನ ಹೇಳಿ? ನಮ್ಮ ಜಯರಾಮ್ ಶೆಟ್ಟಿ ಅಂತ ಒಬ್ಬ ಇದ್ದಾನೆ, ಅವನಲ್ಲಿ ಹೇಳಿದ್ದೇನೆ, ಎಂತದು ಎಲ್ಲಿಯಾದ್ರೂ ನಮ್ಮ ಹುಡುಗಿಗೊಂದು ಸಂಬಂಧ, ಒಳ್ಳೆ ಸಂಬಂಧ ಇದ್ರೆ ಹುಡುಕು ಮಾರಾಯ. ಹೌದಾ? ಅವನಿಗೆಲ್ಲ ಹೇಳ್ರು, ಅದಕ್ಕೆಲ್ಲ ಆಗದೆ. ಇವ್ರಿಗೆಲ್ಲ ಹೇಳಿರುವ ಅದೇ ಇದ್ಗಣಿ ಸಿದ್ದಗಟ್ಟಿ ವಿಶ್ವನಾಥ್ ಶೆಟ್ಟಿ ಇಲ್ಲ, ಅವ್ರಿಗೆಲ್ಲ ಹೇಳಿರು ಊರು ತಿರುಗುವವ್ರ, ಮತ್ತವ್ರ ಆಟದ ಮೇಳದಂಗೆ ಇದ್ದಾರೆ. ಅವ್ರು ಎಲ್ಲಿ ಆಟ ತಾಳ ಮೊದ್ಲಿಗೆ ಹೋಗಿ ಅಲ್ಲೇ 4 ಜನರ ಪರಿಚಯ ಎಲ್ಲ ಇರುತ್ತಲ್ದೆ, ಅವರಲ್ಲಿಯೂ ಹೇಳುವ ಬೇಡ. ನೀವು ಯಾರ ಕೆಲವು ಹೇಳುದು ಬೇಡ. ನಾನೇ ಈಗ ಆಲೋಚನೆ ಮಾಡಿದ್ವಿ ಕಣಿ, ಹೆಣ್ಣು ಹೊರಗು ಹಬ್ಬಗಾಗ ಅಂದ್ರೆ ದುಡ್ಡು ಹಾಳ ಹಬ್ಬಗಾಗ. ಅದೌದು, ಅಂತ ಆಲೋಚನೆ ಇದ್ರೆ ಹೇಳು. ಹೆಣ್ಣು ಹೊರಗು ಹಬ್ಬಗಾಗ, ದುಡ್ಡು ಹಾಳ ಹಬ್ಬಗಾಗ, ಆ ಜಾತಿದೊಂದು ಮದುವೆ ಮಾಡಿಸುವ ಆಲೋಚನೆ ಎರಡೂ ನಮ್ಮೊಳಗೆ ಉಳಿಬೇಕು. ಹೆಣ್ಣು ಸುಖವಾಗಿ ಬದುಕಬೇಕು. ಅಲ್ಲ, ಹೇಗೆ? ಬೇರೆ ಯಾರಲ್ಲ, ನನ್ನ ತಮ್ಮ ಇಲ್ಲಿ ಕೃಷ್ಣ. ಹೌದು, ನನ್ನ ತಮ್ಮನಿಗೆ ಆ ಹೆಣ್ಣಿನ ಕೊಟ್ರೆ, ಈಗ ಅವನು ಮನೆಯಂಗಿಪ್ಪನು, ಇವಳು ಇಲ್ಲೇ ಇರ್ತಾಳೆ, ನಾವೇನ್ ದುಡ್ಡು ಕೊಡ್ಕಾಯ್ದಿಲ್ಲ, ಆದ್ಮೇಲೆ ಒಂದು ಮೋದಿ ಮಾಡಿಸಿ ಬಿಟ್ರೆ ಎಲ್ಲ ನಮ್ಮದೇ ಆಗಿಲ್ಲ. ಏನಂತ್ರಿ ಇದಕ್ಕೆ? ಯಾರು? ನಿನ್ನ ತಮ್ಮನಿಗೆ? ಹೌದೇ, ಮಗಳ ಕೊಟ್ಟಾಳೆ ಮಂದಮತಿ ಕೊಡಗಗೆ, ಮಗಳ ಕೊಟ್ಟರೆ ಮಂದಮತಿ ಕೊಡಗಗೆ, ಮುತ್ತನು ಕೊಟ್ಟರೆ ಕೊಡಗಗೆ, ಮುತ್ತನು ಕೊಟ್ಟರೆ ಖರ್ಚಾಗದೆ ಹೆಣ್ಣು ಸುಲಭದಲ್ಲಿ ಹೊರ ಹೋಗುವ ದಾರಿ ಸೂಚಿಸ್ತೀನಿ ನೀನು ಅಂತ ನಾನು ಯೋಚಿಸಿದ್ರೆ, ಹೌದಾ, ನಿನ್ನ ತಮ್ಮನಿಗೆ ಮದುವೆ ಮಾಡುದು. ಹೌದೇ? ಅವನಿಗೆ ಮದುವೆ ಮಾಡಿದ್ರೆ ಹೇಗಾದೀತು? ಏನ ಮಂಗನ ಕೈಯಲ್ಲಿ ಮಂದಾರ ಮಾಲೆ ಕೊಟ್ಟ ಹಾಗಾದೀತು. ಗಣಿ ಅಲ್ದಿದ್ದಲ್ಲ ಹೇಳ್ಬೇಡಿ. ಯಾಕೆ ಅಲ್ದೇ ಇದ್ರೆ ಅವನಂತಹ ಒಬ್ಬ ಬೋದಾಳ, ಅವನಂತಹ ಹೆಡ್ಡ, ಅವನಿಗೆ ಅನ್ನ ತಿನ್ಬೇಕು ಅಂತ ಒಂದು ಗೊತ್ತುಂಟು, ಮೈ ಮೇಲಿನ ಕೊಳೆ ತೊಳಿಬೇಕು ಅಂತ ಗೊತ್ತಿಲ್ಲ. ಮೊನ್ನೆ ಸೂರ್ಯ ಹುಟ್ಟಿ 10 ಮಾರು ಮೇಲೆ ಬಂದಾಗ ಸರಿ ಗಂಜಿ ಸುರಿದು ಕೊಟ್ಟಿಗೆಯಲ್ಲಿ ಹುಲ್ಲಿನ ಮೇಲೆ ಮಲಗಿದವ ಮರುದಿವಸ ಅಷ್ಟೇ ಹೊತ್ತಿಗೆ ಎಚ್ಚರಾಗಿ ನನ್ನ ಹತ್ರ ಕೇಳ್ತಾನೆ, ಭಾವ ಇವತ್ತು ಕತ್ತಲಾಗಲೇ ಇಲ್ವಾ ಅಂತ. ಇಡೀ ಒಂದು ದಿನ ಹೊದ್ದೇ ಗೊತ್ತಿಲ್ಲ ಅವನಿಗೆ. ಅಂತಹ ಒಬ್ಬ ಹೆಡ್ಡನಿಗೆ ನನ್ನ ಬಂಗಾರದಂತಹ ಮಗಳನ್ನು ಕೊಟ್ಟು ಅವಳ ಬಾಳ್ವೆಯನ್ನು ಹಾಳು ಮಾಡ್ಲಿಕ್ಕೆ ನನಗೇನು ತಲೆ ಹಾಳಾಗಿದೆ ಅಂತ ಮಾಡಿದ್ಯಾ? ಬೇಕಾದಷ್ಟು ಸಂಪತ್ತುಂಟು ನನ್ನ ಹತ್ರ, ಒಬ್ಬ ಮಗಳಿಗೆ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡ್ತೇನೆ, ನಿನ್ನ ತಮ್ಮನ ಸುದ್ದಿ ಎತ್ತಬೇಡ. ಹೌದು, ಏನಂದ್ರೆ ನನ್ನ ತಮ್ಮ ಬೋದಾಳ್ನ ಅಲ್ವಾ, ಅವನಿಗೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಏನು ಸ್ವಲ್ಪ ಸುಮ್ಮನೆ ಇರ್ತೀರ ನೀವು? ಓ ಏನು ಕೇಳ್ರೆ, ನನ್ನ ತಮ್ಮ ಬೋದಾಳ, ನಿಮ್ಮ ಮಗಳೇ ಅಂತ ಇದೆ, ಬಾರಿ ಒಳ್ಳೊಳಲ್ಲ. ಅಪ್ಪಟ ಚಿನ್ನ, ಅಪ್ಪಟ ಚಿನ್ನ ಅಲ್ಲ, ಹಪ್ಪಗಟ ಚಿನ್ನ. ಸ್ವಲ್ಪ ಸುಮ್ಮನೆ ಇರ್ತೀರ ನೀವು, ಬಾರಿ ಮಾತಾಡಬೇಡಿ ನೀವು. ಏನು ಹೆಣ್ಣು ಹೊರಗು ಹಬ್ಬಗಾಗ, ದುಡ್ಡು ಖರ್ಚು ಹಬ್ಬಗಾಗ ಒಳ್ಳೆ ರೀತಿಯಲ್ಲಿ ಮದುವೆ ಆಯ್ಕಂಗಲಿ ಆಲೋಚನೆ ಮಾಡ್ರೆ ನೀವು ಆತಲ್ಲ ಅಂತೀಯ. ಆಗ ಅಲ್ಲಿ ಬಂದ್ಮೇಲೆ ಅವನಿಗೆ ಏನಾಯ್ತು? ಅವನಿಗೆ ಕಾಣಿ ಸ್ವಲ್ಪ ಕಾಣಿ, ಸಮ ಕಾಣಿ. ಅಕ್ಕ ಮೆಲ್ಲ ಮೆಲ್ಲನೆ ಬಂದನು, ಅಕ್ಕ ಮೆಲ್ಲ ಮೆಲ್ಲನೆ ಬಂದನು, ಅಕ್ಕ ಮೆಲ್ಲ ಮೆಲ್ಲನೆ ಬಂದನು, ಅಕ್ಕ ಮೆಲ್ಲ ಮೆಲ್ಲನೆ ಬಂದನು, ಮಂಗನ ಪೋಲ್ವ ಚೆಲ್ವ ಕೃಷ್ಣನು ಬಂದನು, ಮಂಗನ ಪೋಲ್ವ ಚೆಲ್ವ ಕೃಷ್ಣನು ಬಂದನು. ಮೆಲ್ಲ 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 ಮೆಲ್ಲ
ಮೆಲ್ಲ ಮೆಲ್ಲನೆ ಬಂದನು ಮಂಗನ ಪೋಲ್ವ ಚೆಲ್ವ ಕೃಷ್ಣನು ಬಂದನು ಮಂಗನ ಪೋಲ್ವ ಚೆಲ್ವ ಕೃಷ್ಣನು ಬಂದನು ಮೆಲ್ಲ ಮೆಲ್ಲನೆ ಬಂದು ಅಕ್ಕನ ಬಳಿ ನಿಂದು ಮೆಲ್ಲ ಮೆಲ್ಲನೆ ಬಂದು ಅಕ್ಕನ ಬಳಿ ನಿಂದು ಹಲ್ಲ ಕಿರಿಚಿದ ಕೃಷ್ಣಕ್ಕೆಂತಲೂ ಪ್ರೀತಿಲಿ ಹಲ್ಲ ಕಿರಿಚಿದ ಕೃಷ್ಣಕ್ಕೆಂತಲೂ ಪ್ರೀತಿಲಿ ಮೆಲ್ಲ ಮೆಲ್ಲನೆ ಬಂದನು ಮೆಲ್ಲ ಮೆಲ್ಲನೆ ಬಂದನು ಮೆಲ್ಲ ಮೆಲ್ಲನೆ ಬಂದನು ಮಂಗನ ಪಲ್ವ ಚೆಲ್ವ ಕೃಷ್ಣನು ಬಂದನು ಮಂಗನ ಪಲ್ವ ಚೆಲ್ವ ಕೃಷ್ಣನು ಬಂದನು ಓ ಅಕ್ಕ 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 ಎಂತದ ಯಕ್ಕನ ಅಲ್ಲ ರಾಜನ ಅಕ್ಕ ಎಂತ ಸಮ ಅಕ್ಕ ನಡಿ ಕರು ಗೊತ್ತಿಲ್ಲ ನಿನಗೆ ಮಮ್ಮ ಉಣ್ಣಿಸುವ ಅಮ್ಮನಿಗೆ ಸಮನಾಳದ ಅಕ್ಕ ಏನು ಮಾತು ಏನು ಮಾತು ಅವ ನಡೆಯುವ ಚಂದನು ಏನಾಯ್ತು ಅಲ್ಲ, ಏನಾಯ್ತು ನೆಲ ಜಗಲಿ ಎಲ್ಲ ಹೊಂಡ ಮಾಡಿ ಹಾಕಿದ ಏನು ಹಾರ್ತ್ ನಾವ ಒಂದನ್ನು ಊರ್ತಾನೆ ಮತ್ತೊಂದನ್ನು ಎತ್ತಾನೆ ಕಾಲ ಹ. ಮತ್ತುಳಿದರೆಲ್ಲ ನಡೆದ್ರೆ ಹೊಂಡ ಹತ್ತಲಿಗೆ ಈ ಕೋಳಿ ಅಂಕದಲ್ಲಿ ಕಾಲಿಗೆ ಪೆಟ್ಟಾದ ಕೋಳಿ ನಡೆದ ಹಾಗೆ ಸ್ವಲ್ಪ ಸುಮ್ಮನೆ ಕೂಕೊಂಡು ಹೌದಾ ಏನ್ ಚಂದ ಏನ್ ಚಂದ ನನ್ನ ತಮ್ಮನ್ನು ಸೊಡ್ಡು ಅಂತ ಕಂಡ್ರೆ ಸಾಕಲ್ದೆ ಅಯ್ಯೋ ಅಯ್ಯೋ ಅಯ್ಯೋ. ಉದ್ದ ಮೂಗು ಹೌದಾ ಮುದ್ದೆ ಹಲ್ಲು ಇಲ್ದಿದ್ರು ಆ ಬಾಯಿ ಏನ್ ಚಂದವೆ ಆ ಮೂಗಿನ ಹೊಳ್ಳೆಯಿಂದ ಕುತ್ತಿಗೆಯವರೆಗೆ ಇಳಿಯುತ್ತದೆ ಸಿಂಬಳ ಆ ಮೂಗಂಗೆ ಇಳು ಸ್ವಲ್ಪ ಸುಮ್ಮನೆ ರೀ ಎಲ್ಲರಿಗೂ ಇಳಿತ್ತು ಇವ ಒನ್ಸು ಅಂತಲೇ ಹಂಗಾಯಿತು ಹ. ಹೌದಾ ಅಲ್ಗಣಿ ಹೌದಾ ಎಷ್ಟು ಅಗಲ ಯದಿ ಅವಂದು ದೊಳ್ಳು ಹಟ್ಟಿ ಅವನು ಕೈ ಕಾಲು ಈ ಪ್ರಪಂಚದಾಗ ಅವನು ಬಿಟ್ಟು ಇನ್ಯಾರಿದ್ರು ಒಬ್ಬಳ ಅಕ್ಕ ಒಬ್ಬ ತಮ್ಮ ನಿಮಗೆ ಆಯ್ತು ರಾತ್ರಿ. ಇಲ್ಲ. ಅಕ್ಕ ಅಕ್ಕ ಏನ ಅಪಸ್ವರದಲ್ಲಿ ಆಸಕ್ತಿಕವಾಗಿ ಅವಘಡದಿಂದ ಕರೆ ಬಂತಲ್ಲ ಅಕ್ಕ ಎಂದೆ ಅಪಸ್ವರದಲ್ಲಿ ಆಸಕ್ತಿಕವಾಗಿ ಅವಘಡದಲ್ಲಿ ಕರೆ ಬಂತಲ್ಲ ಅಕ್ಕ ಅಯ್ಯ ವ್ಯಾಕರಣ ದ್ವೇಷಿ ನೀನು ಕನ್ನಡ ಭಾಷೆಯಲ್ಲಿ ಒಂದು ಮಾತನಾಡಬೇಡ ಅವಘಡದ ಕಾರ್ಯ ಅಂತ ಅವಘಡವೇ ಇದೆ ಸ್ವಲ್ಪ ಸುಮ್ಮನೆ ಕಣಿ ನಿಮ್ ಕೆಲ ಮಾತಾಡದಲ್ಲ ಅವ ಬಂದು ನನ್ ಕೆಲ ಮಾತಾಡ ಅಕ್ಕ ಹೌದಾ ಅಕ್ಕ ಕೃಷ್ಣ ಅಕ್ಕ ಊರವ್ರು ಹೇಳೋದಕ್ಕೂ ನೀ ಮಾಡೋದಕ್ಕೂ ಏನು ವ್ಯತ್ಯಾಸ ಏನಕ್ಕ ಸುಮ್ಮಳಾರು ಒರ್ಸ್ಕೊ ಮಾರ ಅಯ್ಯೋ ಥೋ ನಿನ್ನ ಅಷ್ಟಾಗಬಾರ್ದು ಅಷ್ಟಾಗಬಾರ್ದು ಮೊದ್ಲೇ ನಿನ್ಗೆ ನೀನ್ ಕಂಡ್ರೆ ನಿನ್ನ ಭಾವನೆಗೆ ಆತಲ್ಲ ಹತ್ರ ಬಂದ ಗತಿಗೂ ಹಾತಿ ಇಲ್ಲೇಗೆ ಅಂತಾರೆ ಮಣ್ಣು ಮೆತ್ಕೊಳ್ತೆ ಅದನ್ನ ಮಾಡ್ಕೊ ಎಂದ್ರೆ ಮಣ್ಣು ಮಣ್ಣು ಮೆತ್ಕೊಳ್ತೆ ಮೂಗಿ ಮೇಲೆ ಮಣ್ಣು ಮೆತ್ಕೋ ಸುಮ್ಮನೆ ಉಳಿಯುತ್ತೆ ಹೇಳುವುದಿಲ್ಲ ಹೌದನ ಒಳಗೆ ಎಂತ ಮಾಡ್ತಿದ್ದೆ ನೀನು ನಾನ ಒಳಗ ಸಲಸಿನ ಬೀಜ ಬಿಸುತ್ತಿದ್ದೆ ಎಂತ ಮಾಡ್ತಿದ್ದೆ ಹಲಸಿನ ಬೀಜ ಸುಡುತ್ತಿದ್ದೆ ಹಲಸಿನ ಬೀಜವಾ ಬಿಸುತ್ತಿದ್ದೆ ಒಟ್ಟು ನೀನು ಬಾವನ ಗಲಾಟಿಲಿ ಮೊದ್ಲೇ ನಂಗೆ ಮನೆಯಂಗ ಐಕಣ್ಕಾಯ್ದಿಲ್ಲ ನೀನು ಹಲಸಿನ ಬೀಜ ಬಿಸುತ್ತಿದ್ದೆ ಎಲ್ಲಾರು ಹೊಟ್ಟುತ್ತಲೆ ಅಂದ್ರೆ ನೀವು ಮೂಗು ಮುಸುಡು ಉಳಿಯ ಸ್ವಲ್ಪ ದೂರ ಹೋಗೋ ಅಕ್ಕ ಅನ್ನವನ್ನು ನಿನ್ನುವನ್ನು ನನ್ನವನ್ನು ನಿನ್ನುವನ್ನು ಅಶಕವನ್ನು ಭೂಮಿಯನ್ನು ಪಾಯಸವನ್ನು ಪರ್ವವನ್ನು ಹಾಕೋ ಪುಣ್ಯಾತ್ಮ ನನ್ನವನ್ನು ನಿನ್ನವನ್ನು ಅಶಕವನ್ನು ಪರವನ್ನವನ್ನು ಅದಕ್ಕೆ ಸೇರಿಸು ಶ್ರಾದ್ದವನ್ನು ವೈಕುಂಠ ಸಮಾರಾಧನೆಯನ್ನು ಅದಕ್ಕೂ ನೆಗಾಡ್ದ ಹಪ್ಪು ಇಟ್ಟದೆಲ್ಲ ಅವ್ರು ಬೈತಾ ಇಪ್ಪತ್ತು ನೀನ್ ನೆಗಾಡ್ತಾ ಇಪ್ಪದೇನ ಸ್ವಲ್ಪ ಸುಮ್ಮನೆ ಇರ್ತೇನೆ ಅಕ್ಕ ಅಕ್ಕ ಏನ ಬೈಲಿಕ್ಕೆ ಕರ್ದ ಮತ್ತೆ ಕರ್ದಕ್ಕ ಬೈಲಿಕ್ಕಲ್ಲ ನಿನ್ನ ಕರತಿ ಯಾಕೆ ಗೊದಿತ್ತ ವಾಯ್ ಕಾಣಿ ಕಾಣಿ ಸ್ವಲ್ಪ ಯಾಕ ದಮ್ಮ ಕೇಳಮ್ಮ ಮುದ್ದೋ ತಮ್ಮ ತಮ್ಮ ಕೇಳಮ್ಮ ಮುದ್ದೋ ನಾವೆಲ್ಲರೂ ಒಮ್ಮದದಿಂದಲಿದ್ದು ನಾವೆಲ್ಲರೂ ಒಮ್ಮದದಿಂದಲಿದ್ದು
ಹೌದನಾ ಕೃಷ್ಣ ಏ ಕೃಷ್ಣ ಅಯ್ಯೋ ಅಲ್ಲೆಲ್ಲ ಬಿದ್ಕೊಂಡು ಗೋರಿತ್ನಲ್ಲ ಬ್ಯಾವ ಏ ಕೃಷ್ಣ ಕೇಂಡಿಯನ ಎಕ್ಕ ಅಲ್ಲ ರಾಜ ಮೋದಿ ಆತಾಳಮ್ರ ಇನ್ನೇನು ತೊಂದ್ರೆ ಇಲ್ಲ ಬಾ ಬಾ ನೀನು ಒಳ್ಳೆ ರೀತಿಲಿ ಮಿಂದ್ಕೊಂಡ ಆ ವಸ್ತ್ರ ತಂದದೆಲ್ಲ ಐತಲ್ಲ ಅದನ್ನೆಲ್ಲ ಹಾಯ್ಕೊಂಡ್ ಬಾ. ಆಯ್ತು ಯಜಮಾನ್ರೆ. ಅಂತೂ ಇಂತೂ ನಾನು ಇಲ್ಲಿಗೆ ಬಂದದಕ್ಕೆ ನನ್ನ ಮಾತೊಂದು ನೀವು ಕೇಳ್ರಿ ಭಾರಿ ಖುಷಿ ಆಯ್ತು. ಗಂಜಿ ಇತ್ತಲ್ಲ ಎಲ್ಲರೂ ಅಷ್ಟು ಉಂಬ ಅಪ್ಪ ಪಾಪ ಅಪ್ಪ ಆಸೆ ಉಪಹಾರ ಆಗ್ಬೋದು ವಿನಃ ಊಟ ಆಗ್ಲಾರದಪ್ಪ. ನೆನ್ಪಿರ್ಲಿ ಅಪ್ಪ ನೆನ್ಪಿರ್ಲಿ. ಬಾಲಭಾಸ್ಕರ ಮೆರೆಯ ಭಗೀರಥಿಯುತನು ದಗ್ಧವನದೊಳಗಿ ಭಾಗೀರಥಿಯುತನು ದಗ್ಧವನದೊಳಗಿ ನೀಗುವೆ ತನುವೆಂದೆನುತ ಸಾಗಲು ಬೋರ್ಗರೆಯುವ ನದಿಯೆಡೆಗಾಗ ಸಾಗಲು ಬೋರ್ಗರೆಯುವ ನದಿಯೆಡೆಗಾಗ ನಾಗಚಂದ್ರನು ಬಂದು ಪಡೆದ. ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳ ವೈವಿಧ್ಯ ಪೂರ್ಣವಾದ ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತನೋ ಎನ್ನುವ ಹಾಗೆ ಕರ್ಮ ಸಾಕ್ಷಿಯಾದಂತಹ ಜಗಚ್ಚಕ್ಷು ಸೂರ್ಯದೇವನು ಪಡುಗಡರ ತಟಾಕದಲ್ಲಿ ಕಣ್ಮರೆಯಾಗುತ್ತಾ ಬಂದ. ಇದು ಪ್ರಪಂಚಕ್ಕೆ ಆಗುತ್ತಿರುವಂತಹ ಒಂದು ಗಳಿಗೆ ಕತ್ತಲೆ. ನನ್ನ ಜೀವನದಲ್ಲಿ ಕತ್ತಲೆ ತುಂಬಿದೆ ಅಂತ ಹೇಳಿದರೂ ಹೆಚ್ಚಾಗಲಿಕ್ಕಿಲ್ಲ. ಚಿಕ್ಕಮ್ಮನ ಒತ್ತಡ, ಅಪ್ಪನ ಮನಸ್ಸು ಇವೆಲ್ಲನ್ನೂ ಬಿಟ್ಟಿರಲಾಗದೆ ಹೀಗಾಗಿ ಬಂದಿದ್ದೆ ನಾನು. ಅಪ್ಪನಿಗೇನು ಮಾತಿ ಕೊಟ್ಟಿದ್ದೇನೆ ಮದುವೆ ಆಗ್ತೀನಿ ಅಂತೇಳಿ. ಆದರೆ ಶಾಶ್ವತವಾದ ನೆಲೆಯನ್ನು ಸೇರಬೇಕೆನ್ನುವ ಆಸೆಯಿಂದ ಎಲ್ಲವನ್ನೂ ತೊರೆದು ಅಪ್ಪನ ವ್ಯಾಮೋಹವನ್ನು ಬಿಟ್ಟು ಈ ಸಮುದ್ರದ ಅಲ್ಲ ಈ ಹೊಳೆಯ ತಟಾಕದಲ್ಲಿ ಬಂದು ನಿಂತಿದ್ದೇನೆ. ಸರಿ ಸರಿ, ಇನ್ನು ನಾನು ಬದುಕಬಾರದು, ಶಾಶ್ವತವಾದಂಥ ನೆಲೆಯನ್ನು ಕಾಣಬೇಕು. ಹೋಗ್ತೀನಿ. ವಾರಿಜಾಕ್ಷಿ ವಾರಿಜಾಕ್ಷಿ ನಿಲ್ಲು ನಿಲ್ಲಲೆ ವಾರಿಜಾಕ್ಷಿ ವಾರಿಜಾಕ್ಷಿ ನಿಲ್ಲು ನಿಲ್ಲಲೆ ವಾರಿಜಾಕ್ಷಿ ನಿಲ್ಲು ನಿಲ್ಲಲೆ ಹರಿವ ನದಿಗೆ ಹರಿಹರನ ನೀಗಲೇ ಕೆಲೆ ವಾರಿಜಾಕ್ಷಿ ವಾರಿಜಾಕ್ಷಿ ನಿಲ್ಲು ನಿಲ್ಲಲೆ ಹರಿವ ನದಿಗೆ ಹರಿಹರನ ನೀಗಲೇ ಕೆಲೆ ಹರಿವ ನದಿಗೆ ಹರಿಹರನ ನೀಗಲೇ ಕೆಲೆ ಮಾರ ಮಸೆದ ಅಲಗ ನೆಸೆವ ಮಾರ ಮಸೆದ ಅಲಗ ನೆಸೆವ ತೋಲ ತೋಲ ಮರೆಯೊಳ್ಳೆಲ್ಲ ಮಾರ ಮಸೆದ ಅಲಗ ನೆಸೆವ ತೋಲ ತೋಲ ಮರೆಯೊಳ್ಳೆಲ್ಲ ನೀರ ಕಾದು ಸುರದ ಸುಖದ ಸಾರರಸದ ಸವಿಯ ಉಣಿಸೆ ನೀರ ಕಾದು ಸುರದ ಸುಖದ ಸಾರರಸದ ಸವಿಯ ಉಣಿಸೆ ವಾರಿಜಾಕ್ಷಿ ನಳಿನಕ್ಕಿ ವಾರಿಜಾಕ್ಷಿ ನಿಲ್ಲು ನಿಲ್ಲಲೆ ವಾರಿಜಾಕ್ಷಿ ನಿಲ್ಲು ನಿಲ್ಲಲೆ ಹರಿವ ನದಿಗೆ ಹರಿಹರನ ನೀಗಲೇ ಕೆಲೆ ವಾರಿಜಾಕ್ಷಿ ನಳಿನಕ್ಕಿ ವಾರಿಜಾಕ್ಷಿ ನಿಲ್ಲು ನಿಲ್ಲಲೆ ನಿಲ್ಲು 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 ಯಾರು ನಿಲ್ಲು ನಿಂತಿದ್ದೀನಿ. ಮುಂದೋಗಿ ಬಿದ್ದೆ ಅಂತಾದ್ರೆ ಹೆಣ್ಣೋಗಿ ನೀನು ಹೆಣ ಆಗುತ್ತೀಯ. ಹಾಗಾಗ್ಬೇಕಂತೇಳಿ ಹೊರಟವಲ್ಲ ನಾನು. ಹೊಳೆಯಲ್ಲಿ ನೀರು ಹೋಗ್ತಾ ಇರುವಾಗ ನೀ ಬೀಳ್ಲಿಕ್ಕೆ ನಿನ್ನ ಏನಾಗಿದೆ ನಿನಗೆ? ಜೀವನ ಬೇಡ ಅಂತೇಳಿಯೇ ಇಲ್ಲಿ ತನಕ ಬಂದಿದ್ದೇನೆ. ಜೀವ ಉಳಿದರೆ
ಬೆಲ್ಲ ಬೇಡಿ ತಿನ್ಬಹುದೆನ್ನುವ ಗಾದೆ ಕೇಳಿಲ್ವ ನೀನು? ಕೇಳಿದ್ದೇನೆ. ಆದ್ರೆ ಸಾಯ್ಬೇಡ, ಓ ಸ್ವಲ್ಪ ಬರೇ ಹೆಣೆ. ಓ ಓ ಹೆಣ್ಣೆ, ಓ ಯಾರು ನೀನು? ಇಲ್ಲಿಂದ ಬಂದವಳು? ಯಾಕಾಗಿ ಹೊಳೆ ಹಾರಿ ಸಾಯೋದಕ್ಕೆ ಆಲೋಚನೆ ಮಾಡಿದ್ಯಾ? ನಿನ್ನನ್ನು ಕೇಳುವ ನಾನು ಯಾರು ಗೊತ್ತಿ? ಯಾರು? ಬೇರೆ ಯಾರಲ್ಲ, ಇಲ್ಲಿ ಹತ್ತಿರದಲ್ಲಿ ಚಂದ್ರ ಅಂತ ಕೇಳಿದ್ಯಾ? ಯಾವುದು? ಚಂದ್ರ ಚಂದ್ರ ಚಂದ್ರ. ಚಂದ್ರ ಅಂದ್ರೆ ರಾತ್ರಿ ಬಾನಿನಲ್ಲಿ ಬರುವ ಮಾಲ, ಮತ್ತೆ ಬೆಳಿಗ್ಗೆ ಎದ್ದು ಹೆಂಡದಂಗಡಿ ಬರುವ ಚಂದ್ರ ನಾನು. ರಾತ್ರಿ ಉದಯಿಸಬೇಕಾದ ಚಂದ್ರ ಬೆಳಿಗ್ಗೆ ಹೆಂಡದಂಗಡಿಯಲ್ಲಿ ಉದಯಿಸಿದ ಯಾಕೆ? ಉದಯಿಸಿದಲ್ವೇ, ಹುಟ್ಟಿದ ನಾನು ಇಲ್ಲಿ ಯಾವಾಗಲೂ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹೋಗ್ಲಿ ಬಿಡು, ನೀವೀಗ ಸಾಯ್ಬಾರದು. ನಿನ್ನನ್ನು ಓಡಿ ಬಂದು ತಡೆದೆ ಯಾಕೆ ಗೊತ್ತೇ? ತಡೆದು ನಿಲ್ಸಿದ್ಯಾಕೆ? ನಿನ್ನನ್ನು ನೋಡಿದಾಗ ನನಗೆ ಯಾಕೋ ಏನು ಅಯ್ಯೋ. ಯಾಕೆ ಈ ಉದ್ಗಾರ? ನಿನ್ನಂತ ಪ್ರಾಯದ ಚಂದದ ಹೆಣ್ಣೊಬ್ಬಳು ಸಾಯುವುದಕ್ಕಿಂತ ನನ್ನಂತವನನ್ನು ಮದುವೆಯಾಗಿ ನಮ್ಮ ಮನೆಯಲ್ಲಿ ನೀನು ಚಿಮುಣಿಯಾಗಿ ಇರುವುದು ಒಳ್ಳೆದಾಗಿ ಕಾಣ್ತಾ ಉಂಟು ನೋಡು. ಯಾಕೆ? ನಿನ್ನ ಗಂಡ ನಾನೇ ಅಂತ ತಿಳ್ಕೊ, ನನಗೆ ನೀನು ಮದುವೆ ಆಗಬೇಕು. ನಿಮ್ಗೆ ಸರಿ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ಗಂಡ ಬೇರೆ ಕೇಡು. ಆಲೋಚನೆ ಮಾಡಬೇಡ. ಸರಿ ಹಾಕ್ಲಿಕ್ಕೆ ಬಟ್ಟೆ ಇಲ್ಲದಿದ್ರು ಇದ್ದ ಬಟ್ಟೆ ಸರಿ ಹಾಕೊಂಡಿದ್ದೇನಲ್ಲ. ಓಹೋ, ಆದ್ರಿಂದ ನೋಡು, ನೀನ್ ಎಲ್ಲಿಗೂ ಹೋಗ್ಬೇಡ, ನೀನ್ ನನಗೆ ಮದುವೆ ಆಗ್ಬೇಕು. ಬಾ, ನೀನು ಬಾ, ನಿನಗೆ ಏನು ಬೇಕು? ಏನ್ ಕೊಡ್ತಿ? ಅಯ್ಯೋ, ನಾನು ಮನಸ್ಸು ನೋಡಿ ಈ ಚಂದ್ರ ಮನಸ್ಸು ಮಾಡಿದ್ರೆ ಏನು ಬೇಕು? ಏನು ಉಂಟು? ನಿನಗೆ ತಲೆಗೆ ಹಾಕಲು ಜೋಡು ಬೇಕೇ? ಓಹೋ, ತಲೆಗೆ ಜೋಡ. ಕಾಲಿಗೆ ಹಾಕಲು ಎಣ್ಣೆ ಬೇಕೇ? ಉಡುವುದಕ್ಕೆ ನಿನಗೆ ಅನ್ನ ಬೇಕೇ? ಉಣ್ಣುವುದಕ್ಕೆ ಸೀರೆ ಬೇಕೇ? ಕಿವಿಗೆ ಮೂಗುತಿ ಬೇಕೇ? ಮೂಗಿಗೆ ಬೆಂಡೋಲೆ ಬೇಕೇ? ಮಾತ್ರ ಅಲ್ಲ, ನಿನ್ನ ಕುರಳಿಗೆ ಹಗ್ಗದಂತಹ ಮಾಂಗಲ್ಯ ಬೇಕೆ? ಏನು ಬೇಕಾದರೂ ಕೇಳು, ಸಂಪೂರ್ಣ ಸುಖದೊಂದಿಗೆ ಇದನ್ನೆಲ್ಲ ಕೊಡದೇನೆ ಬಾ ಬಾ. ಎಲ್ಲವನ್ನೂ ಕೊಡ್ತೀಯ ನೀನು? ಕಾವಲಿಯಿಂದ ಕಾವಲಿಯಿಂದ ಒಳಗೆ ಬಿದ್ದಿಗ ತೆರನಾದುದೆನ್ನಯ ಬಾಳ್ವೆಯೇಗ. ಶಿವನೇ, ಶಿವನೇ, ಶಿವನೇ. ಕಾದ ಕಾವಲಿಯಿಂದ ಒಳಗೆ ಬಿದ್ದಿಯ ತೆರನಾದುದೆನ್ನಯ ಬಾಳ್ವೆಯೀಗ. ನೀದಯೆ ದೋರೆಂದು ಬೇಡಲಾತನು, ನೀದಯೆ ದೋರು. ಹೌದು ಶಿವನೇ, ಹರನೇ, ಎಂತ ಗ್ರಾಚಾರ ನನಗೆ ಕಾಡುತ್ತಾ ಇದೆ. ಮೊಸಳೆಗೆ ಹೆದರಿ ಹುತ್ತ ಹೇರಿದರೆ ಹಾವು ನುಂಗಿದ ಗಾದೆ ಆಯ್ತಲ್ಲ. ಇದು ಕಾವಲಿಂದ ತೆಗೆದು ಒಲೆಗೆ ಹಾಕಿದಂತ ಮಾತಿನ ಹಾಗೆ ಆಯ್ತಲ್ಲ. ಮನೆಯಲ್ಲಿ ಚಿಕ್ಕಮ್ಮನ ಕಾಟವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಬೇಕಂತೇಳಿ ಬಂದ್ರೆ ಈ ಕುಡುಕನ ಸವಾಸ ಬೇರೆ. ಇವ ನನ್ನನ್ನು ಪೀಡಿಸ್ತಾ ಇದ್ದಾನೆ. ಏನು ಮಾಡ್ಲಿ, ಏನು ಮಾಡ್ಲಿ? ಎಣ್ಣೆ, ಅಯ್ಯ, ನನ್ನ ಬಗ್ಗೆ ನೀನು ಆಲೋಚನೆ ಮಾಡದೇ ಇದೆಯಾ? ಹೇಗೆ? ನಾನು ಆದೀತಲ್ವೇ? ದೇವರಾಣಿಗೂ ನೀನು ತೊಂದರೆ ಇಲ್ಲ ಅಲ್ವಾ? ಯಾವ ಸುಖ ಬೇಕಾದ್ರೂ ಕ್ಷಣ ಕ್ಷಣಕ್ಕೂ ಕೊಡಬಲ್ಲ ಈ ಚಂದ್ರನನ್ನು ಕೂಡೋದ್ರ ಬಗ್ಗೆ ನೀನೇನು ಆಲೋಚನೆ ಮಾಡದಿದ್ಯಾ? ಅಯ್ಯ ಕುಡುಕ ಚಂದ್ರನೇ, ಈ ಮನಸ್ಸು ಎಂಬುದೊಂದು ಕನ್ನಡಿ ಇದ್ದಂತೆ. ಆ ಮನಸ್ಸು ಎಂಬ ಕನ್ನಡಿಯನ್ನು ಆಟಕ್ಕಾಗಿ ಉಪಯೋಗಿಸಿದರೆ ಕ್ಷಣದಲ್ಲಿ ಬಿದ್ದು ಒಡೆದು ಹೋಗಬಹುದು. ಮತ್ತೆ ನನ್ನನ್ನು ಮುಟ್ಟುವ ಪ್ರಯತ್ನ ಮಾಡಬೇಡ, ದೂರ ಹೋಗು. ಆಟ ಆಡುವುದಕ್ಕೆ ಕನ್ನಡಿ ಬಳಸಿದ್ರು ಕನ್ನಡಿ ಕೈ ಬಿಡದಿದ್ರ ಆಯ್ತಲ್ಲ. ಆದ್ರೂ ತಾಗಿದ್ರು ಬಾರಲೆ 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 ಸುಂದರಿ ಬಾರಲೆ ತಾಗಿರತ್ತಿ ಬಾರಲೆ ಸುಂದರಿ ಬಾರಲೆ. ನಿಲ್ಲು 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 ನಿಲ್ಲುವರೆ ಕ್ಷಣ ನಿನ್ನಲ್ಲಿ ನುಡಿವೆ, ನಿನ್ನಲ್ಲಿ
ನುಡಿವೆ ಮೌನದಲ್ಲಿ ನುಡಿವೆ ಮೂಗಿನವರೆಗೆ ಕುಡಿದು ನಿಲ್ಲುವುದಕ್ಕೆ ಹೆಜ್ಜೆ ನಿಲ್ಲುವುದಿಲ್ಲ ನಿನಗೆ ಭೂಮಿಯ ಮೇಲೆ. ಹೊತ್ತೆಷ್ಟಾಗಿದೆ ಅಂತ ಗೊತ್ತಿಲ್ಲ. ಈ ಹಾಡೇ ಹಗಲು ಹೊತ್ತಿನಲ್ಲಿ ಒಬ್ಬ ಪ್ರಾಯದ ಯುವತಿಯ ಮೈ ಮೇಲೆ ಕೈ ಮಾಡುವುದಕ್ಕೂ ಸಿದ್ಧನಾಗಿದ್ದೀಯಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಯಾಕಂತ ಹೇಳಿದ್ರೆ ನಾನು ಇನ್ನೊಂದು ಕೇಳಿದ ಕತೆ ಪಕ್ಕನೆ ನೆನಪಿಗೆ ಬಂತು. ಏನು? ಬೇರೆ ಯಾರಲ್ಲ, ಆ ಯುಗದಲ್ಲಿ ಯಾರವ ಯಾರು ಕಲ್ಲನ್ನು ಮೆಟ್ಟಿದಾಗ ಹೆಣ್ಣಾಗಿ ಹೋಗಿತ್ತು ಅಂತ ಕೇಳಿದ್ದೆ. ಹೌದು. ಈಗ ಈ ಕುಡುಕರ ಚಂದ್ರ ಹೆಣ್ಣನ್ನು ಮುಡಿದಾಗ ಪಕ್ಕನೆ ಗಂಡಾಯ್ತೋ ಅಂತ ಕಣ್ಣು ಬಿಟ್ಟು ನೋಡುವಾಗ ನೀನ್ ಎಲ್ಲಿಂದ ಬಂದವ ಅಂತ ಗೊತ್ತಾಯ್ತು. ಆ ಹೆಣ್ಣು ಅಲ್ಲಿಯೇ ಉಂಟು. ನೀನು ಯಾಕೆ ಬಂದೆ ಇಲ್ಲಿಗೆ? ನಿನಗೂ ಅವಳಿ ಸಂಬಂಧ ಎಂದದು. ನನ್ನನ್ನೀಗ ನೀನು ದೂಡಿ ತಡೆದದ್ದು ಯಾಕೆ? ಆ ರಾಮನ ಹೆಸರನ್ನು ನಿನ್ನಂಥವನ ಬಾಯಲ್ಲಿ ಹೇಳಕೂಡದು. ನೀನು ಕುಡಿದು ಮತ್ತನಾಗಿ ಮಾಡಬಾರದೇ ಇದ್ದದನ್ನು ಮಾಡುತ್ತಾ ಇದ್ದಿ. ಮರ್ಯಾದೆ ಹೆಣ್ಣಿನ ಮೇಲೆ ಕೈ ಹಾಕಿದೆ ಅಂತಾದ್ರೆ ನೀನು ಕುಡಿದದ್ದನ್ನೆಲ್ಲ ತಲೆಯಿಂದ ಕಾಲಿನವರೆಗೆ ಇಳಿಸಿಯೇನು? ಎಲ್ಲ ನಮಗೆ ಅರ್ಥ ಆಗ್ತದೆ. ನನಗೆ ನೀನು ಇಲ್ಲಿಗೆ ಬಂದು ಯಾರು ಸಿಗ್ತಾರೆ ಅಂತ ಆಲೋಚನೆ ಮಾಡುವಾಗ ನನಗೆ ಆಗುವುದಿಲ್ಲ ಅಂತ ಹೊಡಿಲಿಕ್ಕೆ ಪಡ್ತೀನೋ? ನೀನು ಏನು ಒಂದು ಮಾಡದೆ ಇಲ್ಲಿಂದ ಹೋಗುವಾಗಿಲ್ಲ. ಸ್ವಾಮಿ, ಮಾನ ಪ್ರಾಣವ ಉಳುಯಿದ, ಮಾನ ಪ್ರಾಣವ ಉಳುಯಿದ ವೀರ ನೀನ್ಯಾರು, ವೀರ ನೀನ್ಯಾರು ಏನು ತನಮಿಸಿ ಕೇಳಿದಳು ವೀರ. ಸ್ವಾಮಿ, ಯಾರು ಯಾರು ಸ್ವಾಮಿ, ಹೆಣ್ಣೆ, ನಿಮ್ಮ ಪಾದಗಳಿಗೆ ವಂದಿಸಿಕೊಂಡೆ. ಏಳು. ದಾರಿಯಲ್ಲಿ ಕುಡುಕನೊಬ್ಬ ಕಾಮಿನಿಯಾದ ನನ್ನ ಕಾಯದ ಮೇಲೆ ಕೈ ಮಾಡುತ್ತಿರುವಾಗ ನಿಮ್ಮ ಕಾಯದ ಹಂಗನ್ನು ತೊರೆದು ಆತನನ್ನು ಹೊಡೆದೋಡಿಸಿ ನನ್ನ ಮಾನ ಪ್ರಾಣವನ್ನು ರಕ್ಷಣೆ ಮಾಡಿದಿರಿ. ಸ್ವಾಮಿ, ಓ ಆಪತ್ಕಾಲದ ಬಂಧುವೆ, ನೀವು ಯಾರು, ನಿಮ್ಮ ಹೆಸರೇನು ಎನ್ನುವುದನ್ನು ಹೇಳ್ತೀರಾ ಸ್ವಾಮಿ? ನಾನು ಈ ನಾಡನ್ನಾಳುವ ಅರಸನ ಮಗ ರವಿತೇಜ ಅಂತ ನನ್ನ ಹೆಸರು. ಆದ್ರೆ ನಿನ್ನ ಮೇಲೆ ಈ ಕುಡುಕ ಬೀಳುವುದಕ್ಕೆ ಪ್ರಯತ್ನಿಸಿದಂತಹ ಈ ಸ್ಥಳ ನೋಡಿದ್ರೆ ಇದೊಂದು ಹೊಳೆ ಬದಿ. ಹೌದು. ಈ ಹೊಳೆ ಬದಿಗೆ ಈ ಕಾಲದಲ್ಲಿ ನೀನು ಯಾಕೆ ಬಂದೆ? ಬರುವುದಕ್ಕೆ ಕಾರಣ ಇದೆ ಸ್ವಾಮಿ. ನನ್ನ ಹೆಸರು ಭಾಗೀರಥಿ ಅಂತ ಹೇಳಿ, ನನ್ನಪ್ಪ ಗೋಳಿಯಂಗಡಿ ಗೋವಿಂದ ಶೆಟ್ಟರು ಅಂತ ಹೇಳಿ. ನನ್ನ ಅಪ್ಪನಿಗೆ ಎರಡನೇ ಮದುವೆ ಆಗಿದೆ. ನಾನು ಮೊದಲನೇ ಹೆಂಡತಿಯ ಮಗಳು. ಆದ್ರೆ ಎರಡನೇ ಹೆಂಡತಿಯ ತಮ್ಮನಿಗೆ ನನ್ನನ್ನು ಕೊಡಬೇಕಂತ ಹೇಳಿ ಮನ ಮಾಡಿದ್ರು. ಆ ಅಷ್ಟವಕ್ರನಾದಂತ ಸಿಂಬಳ ಸುರುಕನಾದಂತ ಅವನಿಗೆ ಮದುವೆ ಮಾಡಿ ಕೊಡ್ಬೇಕಂತ ಹೇಳಿ ನನ್ನ ಚಿಕ್ಕಮ್ಮ ಕೇಳಿಕೊಂಡಾಗ ನಾನು ಆಗುವುದಿಲ್ಲ ಅಂತ ಹೇಳಿದೆ. ಬಲಾತ್ಕಾರವಾಗಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ರಾತ್ರಿ ಹೊತ್ತಿನಲ್ಲಿ ಎಲ್ಲಾದ್ರೂ ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಹೇಳಿ ಈ ಹೊಳೆ ಬದಿಗೆ ಬಂದಾಗ ಈ ದುಷ್ಟ ನನ್ನನ್ನು ಕಾಮಿಸಿದ. ಅಷ್ಟ ಹೊತ್ತಿನಲ್ಲಿ ನೀವು ಬಂದ್ರಿ ಸ್ವಾಮಿ. ಇದೇ ನನ್ನ ಜೀವನದ ಪರಿಚಯ. ಅಂತೂ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೊರಟವಳು. ಹೌದು. ಬಳಿಗವಾಗಿ ಕರೆದವಳಲ ಕೇಳುತ್ತ ಭಾಗೀರಥಿಯ ಕರೆದವಳಲ ಕೇಳುತ್ತ ನೊಂದು ಲಲನೆ ಮರುಗದಿರೀಗ, ಲಲನೆ ಮರುಗದಿರಿ
ಭಾಗೀರಥಿ, ಸ್ವಾಮಿ, ಬದುಕಿನಲ್ಲಿ ಸಾರವನ್ನು ಕಳೆದುಕೊಂಡಾಗ, ಭರವಸೆಯನ್ನು ಕಳೆದುಕೊಂಡಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೋಗುವುದು ಮನುಷ್ಯನ ಸಹಜ ಸ್ವಭಾವ. ಆದರೆ ಒಂದು ಕ್ಷಣ ಆ ಬಗ್ಗೆ ಯೋಚಿಸಿದರೆ ಆತ್ಮಹತ್ಯೆಯಂತಹ ಘಾತುಕತನದ ಪರಿಣಾಮ ಏನು ಅನ್ನುವುದನ್ನು ಊಹಿಸುವುದಕ್ಕೆ ಬರುತ್ತದೆ. ನಿನಗೆ ಈಗ ನಾನು ಪ್ರಾಣದಾನ ಮಾಡಿದ್ದೇನೆ. ನೀನು ಶೆಟ್ಟಿಯ ಮಗಳೇ ಹೌದಾಗಿದ್ರು, ನಾನು ನೃಪಕುಮಾರನೇ ಹೌದಾಗಿದ್ರು, ನಿನ್ನನ್ನು ರಕ್ಷಿಸಿದ ನಾನು ಪೂರ್ಣ ನಿನ್ನ ಜೀವನ ಇಡೀ ರಕ್ಷಿಸುವುದಕ್ಕೆ ಬದ್ಧನಿದ್ದೇನೆ ಅಂತ ತಿಳಿಯುತ್ತೇನೆ. ಹಾಗಾಗಿ ನಿನಗೆ ಮನಸ್ಸು ಇದೆ ಅಂತಾದ್ರೆ ನೃಪತನುಜನಾದಂತಹ ನಾನು ನಿನ್ನನ್ನು ವಿವಾಹವಾಗಿ ನಿನಗೆ ಬಾಳುವೆಯನ್ನು ಕೊಡ್ತೇನೆ. ಸ್ವಾಮಿ, ಯಾವ ಹೆಣ್ಣು ತಾನೇ ಇಂಥ ಸುಂದರ ಪುರುಷ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿದಾಗ ಒಪ್ಪಿಕೊಳ್ಳದಿರ್ತಾಳೆ? ಇದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ತಿಳಿಯುತ್ತೇನೆ. ಇಲ್ಲದ್ರೆ ನನ್ನ ಪ್ರಾಣವನ್ನೂ ರಕ್ಷಣೆ ಮಾಡಿದಿರಿ, ನನ್ನ ಮಾನವನ್ನೂ ರಕ್ಷಣೆ ಮಾಡಿದಿರಿ, ಕೊನೆ ತನಕ ಬಾಳನ್ನೂ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ಲ ಸ್ವಾಮಿ. ಸತತವಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ನನ್ನ ಹೆಣ್ಣಿನ ಬದುಕನ್ನು ಸಾರ್ಥಕತೆಗೊಳಿಸುವುದಕ್ಕೆ ನಾನು ಮನ ಮಾಡಿದ್ದೀನಿ ಸ್ವಾಮಿ. ಕರದೊಳು ಪರಶುಭ ಶಂಕುಶರನಿಗೆ ಹರಗದಿ ಭಕ್ತರ ಪರಮಕ್ಕೆ ಉದಗ ಭುಜನನ ಸುಮಾರಗಯ ಮಗನನ ಜನಕ ಬಲಕ್ಕೆ ಆರತಿಯ ಬಲಕ್ಕೆ ಆರತಿಯ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮತ್ಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ.